ಓಕೆ ಗುರುಗಳೇ. ಇಷ್ಟೆಲ್ಲ ಶಕ್ತಿ ಇರುವಂತಹ ಈ ಕುಂಡಲಿನ ಜಾಗೃತಿ ಮಾಡ್ಕೋಬೇಕು ಅಂತ ಹೇಳಿ ಸಾಕಷ್ಟು ಜನ ಪ್ರಯತ್ನ ಪಟ್ಟಾಗ ಅದರಿಂದ ತೊಂದರೆಗಳನ್ನ ಅನುಭವಿಸಿದವರು ಕೂಡ ಇದ್ದಾರೆ. ಹಾಗಿದ್ರೆ ಕುಂಡಲಿನಿ ಶಕ್ತಿಯಿಂದ ಆ, ಅದನ್ನ ಉದ್ದೀಪನ ಪಡಿಸ್ಕೊಳ್ಳುವಂಥ ಮಾರ್ಗದಲ್ಲಿ ತೊಂದರೆಗಳು ಕೂಡ ಆಗುತ್ತಾ, ಅಥವಾ ತೊಂದರೆಗಳು ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಆಗ್ತಿದೆ ಏನು ನೋಡಿ, ಅಂತ ನೀವು ಗೊತ್ತಾಗ್ತಿಲ್ಲ. ಸರಿಯಾದ ಕ್ರಮದಲ್ಲಿ ನೀವು ಅದನ್ನ ಬಳಸಿದ್ರೆ ಹ್ಮ್. ಏನೂ ತೊಂದರೆ ಇಲ್ಲ. ಸಾಕಷ್ಟು ಜನ, ಒಂದು ಎಕ್ಸಾಂಪಲ್ ನಾನು ಹೇಳಲೇಬೇಕು ಅಂತ ಹೇಳಿದ್ರೆ, ಒಂದಷ್ಟು ಜನ ಕುಂಡಲಿನಿ ಶಕ್ತಿಯನ್ನ ಉದ್ದೀಪನ ಮಾಡಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ಮೆಂಟಲಿ ತುಂಬಾ ಜನ, ಕೆಲವೊಂದು ಎಕ್ಸಾಂಪಲ್ಗಳನ್ನ ಹೇಳೋದಾದ್ರೆ, ಕೆಲವೊಬ್ರು ಮಾನಸಿಕ ಆಗಿ ಬಿಟ್ಟಿದ್ದಾರೆ. ಎಲ್ಲೊಂದ್ ಕಡೆ ಸ್ಥಿಮಿತವನ್ನ ಕಳ್ಕೊಂಡು, ಅಂದ್ರೆ ಅದನ್ನ ಮೇ ಬಿ ಅವರು ಯಾವ ಕ್ರಮವನ್ನ ಅನುಸರಿಸಬೇಕು, ಒಳ್ಳೆ ಮಾರ್ಗದರ್ಶನ ಇಲ್ಲದೆ ಇರೋದ್ರಿಂದ, ಅಥವಾ ಗುರುವಿನ ಮಾರ್ಗದರ್ಶನ ಇಲ್ಲದೆ ಎಲ್ಲೋ ಒಂದ್ ಕಡೆ ಇದನ್ನ ಉದ್ದೀಪನ ಮಾಡ್ಕೊಳಕ್ ಹೋಗಿರೋದ್ರಿಂದ ಈ ರೀತಿ ಪರಿಣಾಮ ಆಗಿರಬಹುದು. ಸೊ ಹಾಗೆ ನೋಡೋಕ್ ಹೋದ್ರೆ ಒಂದು ಮಾರ್ಗದರ್ಶನ ಇಲ್ಲದೇನೆ ಯಾವ ರೀತಿಯ ತೊಂದರೆಗಳನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ತನ್ನಂತೆ ತಾನೇ ಉದ್ದೀಪನಗೊಳಿಸ್ಕೋಬೇಕು, ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೋಬೇಕು ಅಂತ ಸೆಲ್ಫ್ ಮೆಡಿಟೇಷನ್ ಅಂತಾರಲ್ಲ, ಹಾಗೆ ಮಾಡ್ಕೋತಿದ್ದಾನೆ ಅಂದ್ರೆ ಯಾವ ರೀತಿಯಾದಂತಹ ತೊಂದರೆ ಸಮಸ್ಯೆಗಳಿಗೆ ಒಳಗಾಗಬಹುದು? ಇಲ್ಲ, ನೀವು ಸೆಲ್ಫ್ ಮೆಡಿಟೇಷನ್ ನೀವು ಅದು ಇಲ್ಲವೇ ಇಲ್ಲ. ನಿಮ್ಗೆ ನೋಡಿ, ಮೂಲಾಧಾರ ಅಂತ ಎಲ್ಲಿದೆ ಅಂತ ಅವ್ನಿಗೆ ಹೇಗೆ ಗೊತ್ತಾಗುತ್ತೆ? ನಿಮಗೆ ಮೂಲಾಧಾರವೇ ಗೊತ್ತಿಲ್ಲ, ಅನಾಹತವೇ ಗೊತ್ತಿಲ್ಲ, ಅಥವಾ ಇನ್ನೊಂದು ಮಣಿಪುರ ಚಕ್ರವೇ ಗೊತ್ತಿಲ್ಲ, ವಿಶುದ್ಧ ಚಕ್ರವೇ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಯಾವ ನೀವು ಇದನ್ನ ಇಟ್ಕೊಂಡು ಮಾಡ್ತೀರಿ ಹೇಳಿ? ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ಒಬ್ಬ ಗುರುವಿನ ಮುಖಾಂತರವೇ ನೀವು ಅದನ್ನು ಕಲಿಬೇಕು. ಒಂದೊಂದು ಹಂತದಲ್ಲಿಯೂ ಸಹ ಗುರುವಿನ ಸಾಂಗತ್ಯಕ್ಕೆ ಬಂದು ಗುರು ಕೊಡುವಂಥ ಮಾರ್ಗದರ್ಶನ ತಗೊಂಡು ಅದನ್ನು ಅಭ್ಯಾಸ ಮಾಡಿ, ಆ ಚಕ್ರ ಎಲ್ಲಿದೆ, ಅದು ಹೇಗೆ ಕೆಲಸ ಮಾಡುತ್ತೆ, ಅದರ ಸಂಪೂರ್ಣ ಶಕ್ತಿ ಏನು, ಅದು ನನಗೆ ಬ್ಲಾಕೇಜಸ್ ಇದೆಯಾ, ಕ್ಲಿಯರ್ ಆಗಿದೆಯಾ, ಮೂಲಾಧಾರ ಹೊರತುಪಡಿಸಿ ಸ್ವಾಧಿಷ್ಠಾನಕ್ಕೆ ಮತ್ತೆ ಅದು ಹೋಗ್ತಾ ಇದೆಯಾ, ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಅದೇನು ಸಮಸ್ಯೆನ ಅದು ಅನುಭವಿಸುತ್ತೆ, ಇದನ್ನೆಲ್ಲವೂ ಸಹ ಆ ವ್ಯಕ್ತಿ ತಿಳ್ಕೊಬೇಕಾಗತ್ತೆ. ಗುರುವಿನ ಮಾರ್ಗದರ್ಶನ ಇಲ್ದಲೆ ಅವನು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಸೆಲ್ಫ್ ಮೆಡಿಟೇಷನ್ ಮಾಡ್ತೀನಿ, ಕುಂಡಲಿನ ಅವೇಕನ್ ಮಾಡ್ತೀನಿ ಅಂದರೆ ಇವೆಲ್ಲ ಶುದ್ಧ ಸುಳ್ಳು. ಗುರುವಿನ ಮುಖಾಂತರವೇ ಅದನ್ನು ಕಲ್ತ್ಕೋಬೇಕು. ಅದು ಯೋಗ್ಯ ಗುರುವಿನ, ನಾನು ಅದನ್ನೇ ಹೇಳ್ತೀನಿ, ಒತ್ತಿ ಹೇಳ್ತೀನಿ, ಯೋಗ್ಯ ಗುರುವಿನ ಅವನು ಅನುಭವಿಸಿರ್ಬೇಕು. ಅದನ್ನು ಅವನು ಅನುಭವಿಸಿದ್ದಾಗ ಮಾತ್ರ ಅದನ್ನು ಅವನು ಹೇಳಲಿಕ್ಕೆ ಸಾಧ್ಯ. ಅದನ್ನು ಸರಿಯಾದ ಮಾರ್ಗದಲ್ಲಿ ತನ್ನ ಶಿಷ್ಯನನ್ನ ಅಥವಾ ತನ್ನ ಈ ಊರನ್ನ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಹೊರತು ಭ್ರಮಾತ್ಮಕ ಚಿತ್ರಗಳನ್ನು ತೋರಿಸಿ ನಿಮಗೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಹಾಗಾಗುತ್ತೆ ಅದೆಲ್ಲ ಶುದ್ಧ. ಆಮೇಲೆ ಕುಂಡಲಿಂದ ಯಾವುದೇ ಸಮಸ್ಯೆಗಳಲ್ಲ. ಅದ್ಯಾರು ತಪ್ಪು ಕಲ್ಪನೆಗಳು ಬಿತ್ತಿದಾರೋ ನನಗಂತೂ ಗೊತ್ತಿಲ್ಲ. ಕುಂಡಲಿಯಿಂದ ನಿಮ್ಗೆ ಯಾವ ಸಮಸ್ಯೆಗಳೂ ಆಗೋದಿಲ್ಲ. ಇನ್ನು ಒಳ್ಳೇದಾಗೋದು ಬಿಟ್ರೆ ಕೆಟ್ಟದಂತೂ ಏನೂ ಆಗೋದಿಲ್ಲ. ಅದೆಲ್ಲ ಶುದ್ಧ ಸುಳ್ಳು. ಯಾರಿಗೂ ಸಹ ಕುಂಡಲಿನ ನಿಮಗೆ ಅವೇಕನ್ ಆಗ್ತಾ 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 ನಿಮ್ಗೆ ಆರೋಗ್ಯ ಸರಿ ಹೋಗುತ್ತೆ, ಮನಸ್ಸಿನ ಆಲೋಚನೆಗಳು ಸರಿ ಹೋಗುತ್ತೆ, ನಿಮಗೆ ಬೇಕಾದಷ್ಟು ಶಕ್ತಿಯನ್ನು ಸಂಪಾದನೆ ಮಾಡ್ತೀರಾ. ಇಡೀ ಬ್ರಹ್ಮಾಂಡಗಳ ಶಕ್ತಿಯನ್ನು ನೋಡುವಂಥ ಒಂದು ಶಕ್ತಿಯನ್ನು ನೀವು ಸಂಪಾದನೆ ಮಾಡ್ತೀರಾ. ಯಾವ ಸಮಸ್ಯೆಗಳು ಇದರಲ್ಲಿ ಆಗೋದಿಲ್ಲ. ಇನ್ನು ಸಮಸ್ಯೆಗಳಿದ್ರೆ ಇನ್ನೂ ಪರಿಹಾರ ಆಗುತ್ತೆ. ಅದು ಕ್ರಮದಲ್ಲಿ ಮಾಡಿ, ಸರಿಯಾದ ಕ್ರಮದಲ್ಲಿ ಮಾಡಿದಾಗ ನೋಡಿ, ಒಂದೊಂದು ಚಕ್ರವನ್ನು ಭೇದ ಮಾಡಿದ ಇನ್ನೊಂದು ಚಕ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲ ಚಕ್ರಗಳು ಹಂತ ಹಂತವಾಗಿ ಹೋಗಬೇಕು. ಆ ಹಂತ ಹಂತವಾಗಿ ಹೋಗ್ಬೇಕು. ಸರ್ಪಾರಾಧನೆಗಳು ಹೇಳಿದ್ರೆ ಮತ್ತೆ ಸರ್ಪಗಳಿಗೆ ಬರುತ್ತೆ. ಸರ್ಪಗಳ ಶಕ್ತಿಗಳನ್ನ, ಸರ್ಪ ಗಣಗಳನ್ನ ಆಹ್ವಾನ ಮಾಡಬೇಕು. ಒಂದು ಚಕ್ರ ಉದ್ದೀಪನ ಆಗಬೇಕು ಅಂತ ಅಂದ್ರೂ ಸರ್ಪಗಳನ್ನೇ ಆರಾಧನೆ ಮಾಡಬೇಕು. ಈಗ ನನ್ನ ಹೆಸರು ಒಂದು ಏನೋ ಇದೆ ಅಂದ್ರೆ ಆ ಹೆಸರು ಕರೆದಾಗ್ಲೇ ತಾನೇ ತಿರುಗೋದು ನಾವು. ಹಾಗೆ ಗಣಗಳನ್ನ ಪ್ರಾರ್ಥನೆ ಮಾಡಿದಾಗ ಸರ್ಪ ಕುಂಡಲಿ ಏನಿದೆ ಅದು ಅದರ ಕಿವಿಗೆ, ಅದರ ಮೈ ಚರ್ಮದ ಇರುವಂತ ಇದಕ್ಕೆ ಆ ಶಬ್ದ ತರಂಗಗಳು ಸ್ಪರ್ಶ ಆಗುತ್ತೆ. ಆ ಶಬ್ದ ತರಂಗಗಳೇ ಉಪವಿಷ್ಟದ ಮಂತ್ರಗಳು. ಇದಷ್ಟೇ ಅಲ್ಲದೆ ನಾಗ ಮಂತ್ರಗಳಲ್ಲಿ ನಾಗ ವೇಗೋತ್ಕರ್ಷ ಮಂತ್ರಗಳಂತ ಇದೆ ನೋಡಿ. ನಾಗ ವೇಗ ಉತ್ಕರ್ಷ ಅಂತಾರೆ. ನಾಗ ವೇಗೋತ್ಕರ್ಷ ಮಂತ್ರಗಳು ಬಹಳ ಅಪರೂಪ. ಯಾರು ಅದು ನನಗೆ ಗೊತ್ತಿಲ್ಲ, ಯಾರು ಹೇಳಿದಾರೋ ಇದು ಬಿಟ್ಟಿದಾರೋ ಗೊತ್ತಿಲ್ಲ. ನಾಗ ವೇಗೋತ್ಕರ್ಷ ಮಂತ್ರಗಳಿದೆ. ನೇರವಾಗಿ ಸಡನ್ ಆಗಿ ಕುಂಡಲಿನ ಜಾಗೃತ ಮಾಡ್ತವೆ. ಸೊ ಈ ಥರದನ್ನೆಲ್ಲ ನಾವು ಕಲಿಸ್ತೀವಿ. ಕಲ್ತ್ಕೊಳ್ಳಿ. ಯಾರು ಕುಂಡಲಿನ ಅವೇಕನ್ ಮಾಡ್ಕೋಬೇಕು ಅಂತ ಇದ್ದೀರಾ, ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಬಂದು ಖಂಡಿತವಾಗೂ ನೀವು ಕಲ್ತ್ಕೊಳ್ಳಿ. ತಾಳ್ಮೆ ಇರಲಿ. ಯಾವ ವಿದ್ಯೆಯೂ ಸಹ 2 ದಿನ ಬಂದದ್ದು 2 ದಿನ ಹೋಗುವಂಥದ್ದಲ್ಲ. 2 ದಿನಕ್ಕೆ ನೀವು ಸಂಪಾದನೆ ಮಾಡಿದ್ರೆ 2 ದಿನಕ್ಕೆ ನೀವು ಕಳ್ಕೊಳ್ತೀರಿ. ಹಾಗಾಗಿ ನೀವು ಶಾಂತ ಚಿತ್ತತೆಯಿಂದ ಕುಂಡಲಿನ ಜಾಗೃತ ಮಾಡ್ಕೊಳ್ಳಿ. ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ಕುಂಡಲಿನ ಜಾಗೃತ ಮಾಡ್ಕೊಳ್ಳಿ.
ಜೊತೆಗೆ ನಿಮ್ಮ ಆರೋಗ್ಯ, ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದ ಏನು ವಿಚಾರಗಳಿರುತ್ತೆ ಅದನ್ನು ಸಹ ನೀವು ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ.